ಒಂದು ಕಾಲದಲ್ಲಿ ದೋಳಕಪುರದ ಹಳ್ಳಿಯಲ್ಲಿ ಧೈರ್ಯಶಾಲಿ ಮತ್ತು ಮನೋಹರ ಹೃದಯವಿರುವ ಬಾಲಕ ಛೋಟಾ ಭೀಮ್ ಹೂಡಿದ್ದನು. ಅವನಿಗೆ ಅಪಾರ ಶಕ್ತಿಯು, ತ್ವರಿತ ಚಿಂತನೆ ಮತ್ತು ಸಾಹಸದ ಪ್ರೀತಿಯೂ ತಿಳಿದಿತ್ತು. ಒಂದು ಬಿಸಿಲು ಬೆಳಗಿನ ಸಮಯದಲ್ಲಿ ಹಳ್ಳಿಯ ಮೇಲೇನು ಒಂದು ರಹಸ್ಯವಾದ ಹೊಗೆ ಕವಿತೆಯಾಗಿತ್ತು. ಇದು ಎಲ್ಲರಿಗೂ ಆತಂಕವನ್ನುಂಟು ಮಾಡಿತು. ಹಳ್ಳಿಗರು ಸೇರಿಕೊಂಡು ನೋಡಿ, ಅದು ಪ್ರಕೃತಿಗೆ ವಿರುದ್ಧವಾದ ಹೊಗೆ ಎಂದು ಕಂಡು ಅದನ್ನು ಒಂದು ನಾಸಮಾಜವಾದ ಮಾಯಾಜಾಲಗಾರನು ನಿಯಂತ್ರಿಸುತ್ತಿದ್ದನು. ಅವನ ಹೆಸರು ದೋಳಕ್. ಅವನ ಹಕ್ಕನ್ನು ಹಳ್ಳಿಯನ್ನು ಅಡಿ ಹಾಕಲು ಮತ್ತು ಭಯವನ್ನು ಹರಡುವುದಕ್ಕೆ ಇಚ್ಛೆಯಿತ್ತು. ಛೋಟಾ ಭೀಮ್ ಮತ್ತು ಅವನ ಸ್ನೇಹಿತರು ಚುಕ್ಕಿ, ರಾಜು, ಜಗ್ಗು ಆನೆಕಟ್ಟಿಗೆಯಲ್ಲಿ ಅವನನ್ನು ತಡೆಯಲು ತೀರ್ಮಾನಿಸಿದರು. ಭೀಮ್ ತನ್ನ ಮಹಾಧೈರ್ಯವನ್ನು ಬಳಸಿ ದೊಡ್ಡ ಮೊತ್ತದ ಹೊಗೆ ಭಾಗವನ್ನು ಹಿಡಿದು ಅದರನ್ನು ದೂರ ಹಾಕಿದನು. ಆದರೆ ಮಾಯಾಜಾಲಗಾರನು ಚಿತ್ತವಟು. ಅವನು ದೊಡ್ಡ ಸಿಡಿಲು ಹಕ್ಕಿಯನ್ನು ಗುಂಪಿಗೆ ಹೊತ್ತೊಯ್ಯುವಂತೆ ಕಳುಹಿಸಿದನು. ಆದರೆ ತಂಡದ ಕೆಲಸ ಮತ್ತು ಚತುರ ಚಿಂತನೆಯೊಂದಿಗೆ ಭೀಮ್ ಮತ್ತು ಅವನ ಸ್ನೇಹಿತರು ಹಕ್ಕಿಯನ್ನು ಸೋಲಿಸಿ ದೋಳಕ್ ಅನ್ನು ತಕ್ಷಣವೇ ಓಡಿಸಿ ಹಾಕಿದರು. ಹಳ್ಳಿಗರು ಕೈಕಾಲು ತೊಳೆಯುತ್ತಿದ್ದರು ಮತ್ತು ಛೋಟಾ ಭೀಮ್ ಮತ್ತೊಮ್ಮೆ ಅವರ ಹೀರೋ ಆಗಿ ನಿಂತನು. ಅವರಿಗೊಂದು ಸಂದೇಶವನ್ನು ನೀಡಿದನು: ಧೈರ್ಯ ಮತ್ತು ಸ್ನೇಹಿತನೊಂದಿಗೆ ಯಾವುದೇ ಸವಾಲು ಗೆಲ್ಲಬಹುದು. ಆಗ ದೋಳಕಪುರ ಶಾಂತವಾಗಿತ್ತು ಮತ್ತು ಛೋಟಾ ಭೀಮ್ ಮುಂದಿನ ಸಾಹಸಕ್ಕೆ ಸಿದ್ಧನಾಗಿದ್ದನು.